ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ತಾವಿಲ್ಲಿ ನೋಡ್ಬೋದು ಶಿಕ್ಷಕರ ನೇಮಕಾತಿ ವಿಚಾರ ಹಾಗೂ CTET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸಾಹೇಬರು ಜೂನ್ ವೇಳೆಗೆ 11,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಈಗ ಹೇಳಿರ್ತಕ್ಕಂಥದ್ದು. ಈ ಒಂದು ಪೇಪರ್ ಕಟಿಂಗ್ ಮೊನ್ನೆದೇ ಆಗಿದ್ದರೂ ಕೂಡ ಸ್ವಲ್ಪ ನೀವು ಗೊಂದಲದಲ್ಲಿ ಇರ್ಬೋದು CTET ಅಪ್ಲಿಕೇಶನ್ ಆಗಿದ್ದವರು ಅಂತೇಳಿ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ಸೊ ಉಳಿದವ್ರಿಗೆ ಅಲ್ವಾ ಅಂತಂತಂದರೆ ಉಳಿದವರು ಕೂಡ ನೋಡಬೇಕು, ಯಾಕಂದರೆ ಯಾವಾಗ ನೇಮಕಾತಿ ಆಗ್ಬೋದು ಅಂತ ಒಂದಷ್ಟು ಎಕ್ಸ್ಪೆಕ್ಟೆಡ್ ಡೇಟ್ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಈಗ CTET ಅಪ್ಲಿಕೇಶನನ್ನು ಹಾಕಿದ್ರಿ ಅಂದರೆ TET ಪಾಸ್ ಆಗಿಲ್ಲ, ಆ ಕಾರಣದಿಂದಾಗಿ CTET ಅಪ್ಲಿಕೇಶನ್ ಹಾಕ್ಕೊಂಡು ಪೇಪರ್ 1 ಮತ್ತು ಪೇಪರ್ 2ಗೆ ಎಲಿಜಿಬಲ್ ಆದರೆ ಅಂತಂದರೆ PST ಮತ್ತು GPT ಎಕ್ಸಾಮ್ ಬರೀಬೇಕನ್ನತಕ್ಕಂಥದ್ದು ನಿಮ್ಮ ಒಂದು ಆಸೆ ಆಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಜೂನ್ ವೇಳೆಗೆ 11,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಷನನ್ನು ಹೊರಡಿಸ್ಬೋದು ಅಂತಕ್ಕಂಥದ್ದು ನಿಮ್ಮ ಒಂದು ಅಂದಾಜು ಆಗಿರುತ್ತೆ. ನಾವು ಈ ನಿಟ್ಟಿನಲ್ಲಿ ನೋಡೋದಾದರೆ ನಿಮ್ಗೆ ಈಗಾಗಲೇ ತಿಳಿದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ CTET ಪರೀಕ್ಷೆ ಫೆಬ್ರವರಿ 8ರಂದು ಎಕ್ಸಾಮ್ ಇರುವಂಥದ್ದು ತಮಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ನೋಡಿ, ಇವತ್ತಾಗಲೇ ಜನವರಿ 12 ಕೂಡ ಕಂಪ್ಲೀಟ್ ಆಯಿತು. ಇನ್ನು ನಿಮ್ಮ ಒಂದು CTET ಪರೀಕ್ಷೆಗೆ ಉಳಿದಿರ್ತಕ್ಕಂಥ ದಿನಗಳು 25ರಿಂದ 26 ದಿನಗಳು ಉಳ್ಕೊಂಡಿವೆ. ಈ ಒಂದು 25-26 ದಿನಗಳಲ್ಲಿ ನೋಟಿಫಿಕೇಶನ್ ಆದರೆ ನಾವು CTET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೂ ಕೂಡ ಈ ಒಂದು PST ಮತ್ತು GPTಯಿಂದ ವಂಚಿತರಾಗ್ತೀವಲ್ಲ ಅಂತಕ್ಕಂಥದ್ದು ಭಯ ತಮಗೆ ಇರ್ಬೋದು. ಆ ಕಾರಣದಿಂದಾಗಿ ನಿಮ್ಮ ಒಂದು ಭಯಕ್ಕೆ ಭರವಸೆಯನ್ನು ನೀಡಬೇಕು ಅನ್ನೋ ಕಾರಣಕ್ಕೇ ಈ ಒಂದು ವಿಡಿಯೋನ ನಾನು ಮಾಡ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ಈಗ ನಿಮ್ಮ ಪರೀಕ್ಷೆಗೆ ಉಳಿದಿರುವಂಥ ದಿನಗಳು ಕೇವಲ 25ರಿಂದ 26 ದಿನಗಳು. ನೋಡಿ, ಇದುವರೆಗೂ ಕೂಡ ಈ ಒಂದು PST ಮತ್ತು GPTಗೆ ಸಂಬಂಧಪಟ್ಟಂತೆ HK ಭಾಗಕ್ಕೆ ಈಗಾಗಲೇ ನಾನು 3-4 ವಿಡಿಯೋಗಳಲ್ಲಿ ಈ ಮಾಹಿತಿಯನ್ನು ನೀಡಿದ್ದೀನಿ. HK ಭಾಗಕ್ಕೆ 5,267 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮೋದನೆಯನ್ನು ನೀಡಿದೆ. ಅದೇ ನಾನ್ HK ಭಾಗಕ್ಕೆ ಏನಿದೆ ನೋಡಿ, ನಾನ್ HK ಭಾಗಕ್ಕೆ ಹಣಕಾಸು ಇಲಾಖೆಗೆ ನಾವು 5,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಹಣಕಾಸು ಇಲಾಖೆಯ ಒಂದು ಪರ್ಮಿಷನನ್ನು ತಗೊಂಡು ಒಟ್ಟಾರೆ 10,267 ಹುದ್ದೆಗಳು ಇಲ್ಲಿ ಶಿಕ್ಷಣ ಸಚಿವರು 11,000 ಅಂತ ಹೇಳಿದರೆ, ಒಂದು ವೇಳೆ ಇಲ್ಲಿ ನಾನ್ HK ಭಾಗಕ್ಕೂ ಕೂಡ 5,000 ಪ್ಲಸ್ ಏನಾದರೂ ಆದರೆ ಅಲ್ಲಿ 11,000 ಆಗ್ಬೋದು. ಆ ಕಾರಣದಿಂದಾಗಿ ಅವರೇನಾದರೂ ಮಾಹಿತಿಯನ್ನು ನೀಡಿರ್ಬೋದು. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಹೆಚ್ಚಾದಷ್ಟು ನಮಗೆ ಖುಷಿನೇ ಇದೆ ಅಲ್ವಾ. ಆ ಕಾರಣದಿಂದಾಗಿ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಲಿ. ಆದರೆ ಮೊನ್ನೆ ಒಂದು ಅಧಿವೇಶನದಲ್ಲಿ ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ 5,000 ಪ್ಲಸ್ 5,267 ಅಂತ ಹೇಳಿದ್ರು, ಇಲ್ಲಿ 11,000 ಅಂತ ಇದೆ. ಒಟ್ಟಾರೆ ಎಷ್ಟೇ ಹುದ್ದೆಗಳಾಗಲಿ ನೋಟಿಫಿಕೇಶನ್ ಆಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸೊ ಈ ಒಂದು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿಯನ್ನು ಪಡ್ಕೊಳ್ಬೇಕಂತಂದರೆ ಇನ್ನೂ ಒಂದು 15-20 ದಿನ ಅಂತೂ ಟೈಮ್ ಬೇಕಾಗೇ ಆಗುತ್ತೆ. ಮತ್ತು ಈ ಒಂದು SC ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆಯೂ ಕೂಡ ಕೋರ್ಟ್ನಲ್ಲಿ ವಿಚಾರ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಇದೇ ನನಗೆ ಡೇಟ್ ಕ್ಲಿಯರ್ ಇಲ್ಲ, ಅಂದರೆ ಜನವರಿ 21 ಅಥವಾ 22ಕ್ಕೆ ಅಲ್ಲಿ ಹಿಯರಿಂಗ್ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ಇದೇ 21-22ಕ್ಕೆ ಏನಾದರೂ ಹಿಯರಿಂಗ್ ಇದ್ದು ಅಲ್ಲಿ ಏನಾದರೂ ಸರ್ಕಾರದ ಪರವಾಗಿ ವಕೀಲರು ವಾದಿಸುತ್ತಾ ಅವ್ರೇನಾದರೂ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಳ ಮೀಸಲಾತಿ ಕಾರಣದಿಂದಾಗಿ ಏನೋ ನೇಮಕಾತಿ ಈಗ ನಿಧಾನ ಆಗಿದೆ, ನಾವು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಕೋರ್ಟ್ನ ಮನವರಿಕೆ ಮಾಡಿದಾಗ ಒಂದು ವೇಳೆ ಕೋರ್ಟ್ ಕೂಡ ಒಪ್ಕೊಂಡು ನೇಮಕಾತಿ ಮುಂದುವರಿಸಿ ಅಂತೇನಾದರೂ ಹೇಳಿದರೆ ಈಗ ಹೊಸದಾಗಿ ಶಿಕ್ಷಕರ ನೇಮಕಾತಿಗೆ ಬಹುತೇಕ ನೋಟಿಫಿಕೇಷನ್ ಆಗುತ್ತೆ. ಅಂದರೆ ಫೆಬ್ರವರಿಯಲ್ಲಿ ಆಗ್ಬೋದು. ಅದೆಷ್ಟೇ ಅವಸರದಿಂದ ನೋಟಿಫಿಕೇಷನ್ ಮಾಡಿದ್ರೂ ಕೂಡ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಮಾರ್ಚ್ ಏಪ್ರಿಲ್ಗೂ ಕೂಡ ಹೋಗ್ಬೋದು. ಆದರೆ ನಿಮ್ಮ ಒಂದು ಭಯ ಏನಪ್ಪ ಅಂದರೆ ಈಗಲೇ ಆಗಿಬಿಡುತ್ತಾ ಅಂತಕ್ಕಂಥದ್ದು. ನೋಡಿ, ಒಂದು ವೇಳೆ ಈ ಒಂದು ಇದೇ ತಿಂಗಳಲ್ಲಿ ಒಂದು ಕೋರ್ಟ್ ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ತು ನೋಟಿಫಿಕೇಷನ್ ಮಾಡೋದಕ್ಕೆ ಅಂತಂದರೆ ಓಕೆ, ಖುಷಿ ವಿಚಾರ. ಫೆಬ್ರವರಿ, ಯಾಕಂದರೆ ಹಣಕಾಸು ಇಲಾಖೆ ಅನುಮತಿಯನ್ನು ಪಡ್ಕೊಂಡು ಇವೆರಡೂ, ಅಂದರೆ ಹಣಕಾಸು ಇಲಾಖೆ ಮತ್ತು ಕೋರ್ಟ್ ಎರಡೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ, ಅಂದರೆ ನಮ್ಮ ಒಂದು ವಿಚಾರಕ್ಕೆ ತಕ್ಕಂತೆ ಏನಾದರೂ ಘಟನೆಗಳಾಯಿತು, ಒಳ್ಳೆಯದಾಯಿತು ಅಂತಂದರೆ ಆಗ ನಮಗೇನಪ್ಪ ಅಂತಂದರೆ ನೋಟಿಫಿಕೇಷನ್ ಶೀಘ್ರದಲ್ಲೇ ಆಗಿಬಿಡುತ್ತೆ. ಅಂದರೆ ಫೆಬ್ರವರಿಯಲ್ಲೇ ನೋಟಿಫಿಕೇಷನನ್ನು ನಾವು ನಿರೀಕ್ಷೆ ಮಾಡಿದ್ವಿ ಅಂತಂದರೆ ನೋಡಿ, ಫೆಬ್ರವರಿ 8ರಂದು ಎಕ್ಸಾಮ್ ನಿಮ್ಮದಿದ್ದೇ ಇರುತ್ತೆ. ಮಾರ್ಚ್ ಮಧ್ಯದಲ್ಲಿ ಅಥವಾ ಮಾರ್ಚ್ ಕೊನೆಯ ವಾರಕ್ಕೆ ಈ ಒಂದು CTET ರಿಸಲ್ಟ್ ಬರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಫೆಬ್ರವರಿಯಲ್ಲಿ ಹಣಕಾಸು ಇಲಾಖೆ ಎಲ್ಲ ಅನುಮೋದನೆಯನ್ನು ತಗೊಂಡು ಆ ಒಂದು ನಾನ್ HK ಹುದ್ದೆಗಳನ್ನು
PST ಎಷ್ಟು, GPT ಎಷ್ಟು, HSTR ಎಷ್ಟು ಹುದ್ದೆಗಳಂತೇಳಿ ಡಿವೈಡ್ ಮಾಡಿಕೊಂಡು ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ ಹೀಗೆ 3 ವಿಭಾಗಕ್ಕೆ ನಾನ್ HK ಹುದ್ದೆಗಳನ್ನು ಹಾಗೂ HK ಭಾಗಕ್ಕೆ ಏನು 5767 ಹುದ್ದೆಗಳಿವೆ ಅವುಗಳನ್ನು ಈಗ ಆಲ್ರೆಡಿ ನಿಮಗೆ ಎಷ್ಟೆಷ್ಟು PST ಇದೆ, ಎಷ್ಟು GPT ಇದೆ ಅನ್ನೋಂಥ ಮಾಹಿತಿನೂ ಕೂಡ ತಮಗೆ ಸಿಕ್ಕಿದೆ. ಹಾಗಾಗಿ ಉಳಿದಂಥ ನಾನ್ HK ಭಾಗಕ್ಕೆ ಏನಿದೆ ಆ ಒಂದು 3 ವಿಭಾಗಕ್ಕೆ ಹುದ್ದೆಗಳ ಹಂಚಿಕೆಯಾಗಿ ನೋಟಿಫಿಕೇಶನ್ ಆಗಿ ಮತ್ತು ಅದಕ್ಕೆ ಒಂದು ತಿಂಗಳ ಹೆಚ್ಚು ಕಡಿಮೆ ನಿಮಗೆ ಟೈಮ್ ಕೊಟ್ಟರು ಅಂತಂದರೆ ಅದು ಬಹುತೇಕ ಮಾರ್ಚ್ ಎಂಡಿಗೆ ಬಂದೇ ಬರುತ್ತೆ. ನಿಮ್ಮ ಒಂದು CTET ರಿಸಲ್ಟ್ ಕೂಡ ಅಷ್ಟೊತ್ತಿಗೆ ಬಂತು ಅಂದರೆ ನೀವು ಕೂಡ PST ಮತ್ತು GPTಗೆ ಎಲಿಜಿಬಲ್ ಇರ್ತೀರಿ. ಆ ಕಾರಣದಿಂದಾಗಿ ಈ ಒಂದು CTET ಪರೀಕ್ಷೆಯನ್ನು ನೀವು ಗಂಭೀರವಾಗಿ ತಗೊಂಡು ಉಳಿದಂಥ 25-26 ದಿನದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಿಕೊಂಡು TTಯಲ್ಲಿ ಮಾಡಿದಂಥ ತಪ್ಪುಗಳನ್ನು ಇಲ್ಲಿ ಮುಂದುವರಿಬಾರ್ದು. ಅಂದರೆ ಅಲ್ಲಿ ಆದಂಥ ತಪ್ಪುಗಳು ಏನಿದೆ ಆ ಒಂದು ತಪ್ಪುಗಳನ್ನು ಇಲ್ಲಿ ಪುನಃ ನೀವು ಮಾಡದೇ ಅವುಗಳನ್ನು ಸರಿಪಡಿಸ್ಕೊಂಡು ಎಕ್ಸಾಮನ್ನು ಫೇಸ್ ಮಾಡಿದ್ರಿ ಅಂತಂದರೆ CTEಟನ್ನು ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ನಿಮ್ಮ ಒಂದು ಕನ್ನಡ ಸಬ್ಜೆಕ್ಟ್ ಏನಿದೆ ಅಂದರೆ ಪಾರ್ಟ್ 1 ಕನ್ನಡ ಬರ್ತಲ್ಲ, ಅಲ್ಲಿ 30 ಪ್ರಶ್ನೆಗಳಿರ್ತವೆ. ಆ 30 ಪ್ರಶ್ನೆಗಳಲ್ಲಿ ಕನಿಷ್ಠ ನೀವು 27-28 ವರೆಗೂ ಓದ್ರಿ ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲೇ ನೀವು 25 ಮಾರ್ಕ್ಸ್ ದಾಟಿದ್ರಿ ಅಂತಂದರೆ SC ST OBC ಅವರಿಗೆ 83 ತೊಗೊಂಡ್ರೂ ಕೂಡ ಸಾಕಾಗಿರುತ್ತೆ. ಆ ಕಾರಣದಿಂದಾಗಿ ನೀವು ಹತ್ತತ್ರ ಬಂದುಬಿಡ್ತೀರಿ. ನಿಮ್ಮ ಒಂದು ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಸೈನ್ಸ್ ಮ್ಯಾಥ್ಸ್ದವರಾದರೆ ನಿಮ್ಮ ಸಬ್ಜೆಕ್ಟ್ ಆಗಿರ್ಬೋದು, ಅವೆಲ್ಲವೂ ಸೈನ್ಸ್ ಮ್ಯಾಥ್ಸ್ದವ್ರಿಗೆ ಏನು ಕಷ್ಟ ಆಗಲ್ಲ. ಯಾಕಂದರೆ ಅವರು ಆಲ್ರೆಡಿ ಈ ಒಂದು PCM ಆಗಿರಲಿ CBZ ಆಗಿರಲಿ ಅವರು ಡಿಗ್ರಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ಈ ಪ್ರಶ್ನೆಗಳು ಕೂಡ ಇಂಗ್ಲೀಷ್ನಲ್ಲೇ ಇರೋದ್ರಿಂದ ಕಷ್ಟ ಏನಾಗಲಿಕ್ಕಿಲ್ಲ. ಬಟ್ ನಮ್ಮ ಒಂದು ಸೋಷಲ್ ಸೈನ್ಸ್ ಏನು ಸ್ಟೂಡೆಂಟ್ಸ್ ಇದ್ದೀರಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ನಾವು ಓದಿದಂಥ ಇತಿಹಾಸ, ಜಿಯೋಗ್ರಫಿ, IC ಇವೇ ಪ್ರಶ್ನೆಗಳು ಅಲ್ಲಿ ಇಂಗ್ಲೀಷ್ನಲ್ಲಿ ಬರೋದ್ರಿಂದ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಉತ್ತರವನ್ನು ನೀಡಿದ್ರಪ್ಪ ಅಂತಂದರೆ ಈ CTET ಪರೀಕ್ಷೆ ಅಂತಕ್ಕಂಥದ್ದು ತಮಗೂ ಕೂಡ ಹೊರೆ ಆಗಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಈ ಒಂದು CTET ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕಾಟಾಚಾರಕ್ಕೆ ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಭಾಳ ದಿನಗಳಾಯಿತು ಮಾನ್ಯ ಶಿಕ್ಷಣ ಸಚಿವರು ನಾವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಕೋರ್ಟ್ ವಿಚಾರ ಮತ್ತು ಈ ಒಂದು ಹಣಕಾಸು ಇಲಾಖೆಯ ಪರ್ಮಿಷನ್ ಇವೆರಡೂ ಕ್ಲಿಯರ್ ಆಯಿತಪ್ಪ ಅಂತಂದರೆ ನಾವು ಅತಿ ಶೀಘ್ರದಲ್ಲೇ ಈ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಸುಮ್ಮನೆ ಇಲ್ಲ ಸಲ್ಲದವರ ವಿಚಾರಕ್ಕೆ ಅನೇಕ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಅನೇಕ ಮಾಹಿತಿಗಳಾಗಿರ್ಬೋದು ಪಾಸಿಟಿವ್ ಆಗಿದ್ದರೆ ಓಕೆ, ಕೇಳಿ ಖುಷಿಪಡಿ, ಏನು ತೊಂದರೆ ಇಲ್ಲ. ಬಟ್ ನೆಗೆಟಿವ್ ಆಗಿ ಏನಾದರೂ ವಿಚಾರ ಬಂತಂದರೆ ಇನ್ನು 6 ತಿಂಗಳ ನೋಟಿಫಿಕೇಷನ್ ಆಗುತ್ತಾ, ವರ್ಷ ಹೋಗುತ್ತಾ, ಈ ರೀತಿಯಾಗಿ ಏನೇ ಗೊಂದಲಗಳು ಬರಲಿ, ನೀವು 3-4 ವರ್ಷಗಳ ಕಾಲ ಶ್ರಮ ಹಾಕಿರ್ತೀರಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಶ್ರಮವನ್ನು ವ್ಯರ್ಥ ಬಿಡೋಕ್ಕೆ ಹೋಗಬೇಡಿ. 1 ತಿಂಗಳ 2 ತಿಂಗಳ ಲೇಟ್ ಆಗ್ಬೋದೇ ವಿನಃ ನೋಟಿಫಿಕೇಷನ್ ಆಗದೆ ಇರೋದಿಲ್ಲ. ನೋಟಿಫಿಕೇಷನ್ ಖಂಡಿತವಾಗಲೂ ಆಗೇ ಆಗುತ್ತೆ. ಆ ಕಾರಣದಿಂದಾಗಿ 2 ವರ್ಷ B.Ed ಮಾಡ್ಕೊಂಡಿದ್ದೀರಿ, 3 ವರ್ಷ ಡಿಗ್ರಿ ಮಾಡಿದಿರಿ, 5 ವರ್ಷ ಓದೋಕ್ಕಂತ ನೀವು ಟೈಮನ್ನು ಸ್ಪೆಂಡ್ ಮಾಡಿದಿರಿ. ಈ ಕಡೆ ನೀವು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿರ್ತೀರಿ, ಎಕ್ಸಾಮನ್ನು TETಗೆ ಮತ್ತು CETಗೆ ಅಂತೇಳಿ ಇಲ್ಲಿನೂ 2-3 ವರ್ಷ ನೀವು ವ್ಯಯಿಸಿರ್ತೀರಿ. ನಿಮ್ಮ ಒಂದು ಶ್ರಮ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು. ಆ ಕಾರಣದಿಂದಾಗಿ 1 ತಿಂಗಳು 2 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ. ಅಂದರೆ ಲೇಟ್ ಆಗಲಿ ಅಂತಲ್ಲ ನಾನು ಹೇಳೋದು, ಲೇಟ್ ಆದರೂ ನೀವು ಅದನ್ನು ವೇಟ್ ಮಾಡಿ ನೋಟಿಫಿಕೇಷನ್ ಬಂದಾಗ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆ ನಿಮ್ಮದೂ ಆಗಿರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ ನೆಗೆಟಿವ್ ವಿಚಾರಗಳಿಗೆ ಕಿವಿ ಕೊಡೋಕೆ ಹೋಗಬೇಡಿ, ಪಾಸಿಟಿವ್ ಆಗಿರಿ. ಇವತ್ತಲ್ಲ ನಾಳೆ ನೋಟಿಫಿಕೇಷನ್ ಆಗೇ ಆಗುತ್ತೆ. CTEಟ್ನೂ ಕೂಡ ಚೆನ್ನಾಗಿ ಬರೀರಿ. ಈ ಒಂದು ಪರೀಕ್ಷೆಯಲ್ಲಿ CTEಟ್ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ದಾರಿ ಸಲೀಸಾಗುತ್ತೆ. ನೋಡಿ, ನೀವು SC ST ಓಕೆ, ಉಳಿದಂಥ OBC ದವರಿಗೆ ಈ ಒಂದು CTEಟ್ನಲ್ಲಿ 83 ತೊಗೊಂಡ್ರೂ ಕೂಡ ಎಲಿಜಿಬಲ್ ಇರ್ತೀರಿ. ಬಟ್ 83 ತೊಗೊಂಡ್ರಿ ಅಂತಂದರೆ ನೀವು PST ಮತ್ತು GPTಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಯಾಕಂತಂದರೆ ನಮ್ಮಲ್ಲಿ TET ಇರ್ತಕ್ಕಂಥದ್ದು OBC ಅವರಿಗೆ 90 ಅಂಕಗಳು ಪಾಸ್ ಆಗೋದಕ್ಕೆ. ಆ ಕಾರಣದಿಂದಾಗಿ ನೀವು CTET ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಹಾಗೂ 83, 84, 85, 86, 87, 88, 89 ಅಂಕಗಳನ್ನು ನೀವು ತೊಗೊಂಡ್ರೂ ಕೂಡ CTET ಪಾಸ್ ಆಗಿದ್ದೀರಿ ಅಂತಂದರೆ ಅದನ್ನು ನಮ್ಮಲ್ಲಿ ಕನ್ಸಿಡರ್ ಮಾಡಲ್ಲ. ಅಂದರೆ ಕರ್ನಾಟಕ ಈ ಒಂದು PST GPT ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿದಾಗ ಅದನ್ನು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಯಾಕಂದರೆ ನಮ್ಮಲ್ಲಿ OBC ಅಭ್ಯರ್ಥಿಗಳಿಗೆ 90 ಅಂಕಗಳು ಬೀಳಬೇಕಾಗುತ್ತೆ. ಅಂದರೆ ಅಷ್ಟು ಅಂಕಗಳನ್ನು ನೀವು ತೊಗೋಬೇಕಾಗುತ್ತೆ. ಸೊ ಆ ಕಾರಣದಿಂದಾಗಿ SC ST ಯಾರಿದ್ರಿ ಅವರು 83 ತೊಗೊಂಡ್ರೆ ಸಾಕು, ಅದು CTEಟ್ನು ಕ್ಲಿಯರ್ ಆದಂತೆ ಇಲ್ಲಿ ನೀವು PST GPTಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಅದೇ OBC ಅವರು GMದವರು ನನ್ನ ಪ್ರಕಾರ ನೀವು ಬರೀ CTEಟನ್ನು ಪಾಸ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, 90 ಹಾಗೂ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುವಂಥ ಈ ಒಂದು ಗಮನವನ್ನು ಹರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.